ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸ್ಕೈ ಬ್ಲಾಗರ್. ಇದು ನಂದು ಮೊಬೈಲ್ ಮೌಂಟ್, ಗೋಪ್ರೋ ಅಲ್ಲ. ಸೊ ನಾನು ಮೊಬೈಲ್ ಮೌಂಟ್ ನನ್ನ ಮೊಬೈಲೇ ಯೂಸ್ ಮಾಡ್ತಿರೋದು ಈ ವ್ಯೂ ಸಲುವಾಗಿ. ಬಟ್ ಚಿಂದಿಯಾಗಿ ಬರ್ತೈತೆ. ಕ್ವಾಲಿಟಿ ಹೆಂಗೆ ಬರುತ್ತೆ ಅಂತ ನಂಗೆ ಐಡಿಯಾ ಇಲ್ಲ. ವಾಯ್ಸ್ ರೆಕಾರ್ಡ್ ಆಗ್ತಿದೆ ಅಂದ್ಕೊಂಡಿದ್ದೀನಿ, ಪ್ರಾಬ್ಲಮ್ ಇಲ್ಲ. ಲೊಕೇಶನ್ ನಿರಂಜನ್ ಮ್ಯಾಪಲ್ಲಿ ಹಾಕ್ಕೊಂಡಿದ್ದೀನಿ, ನಿರಂಜನ್ ಮೊಬೈಲ್ ಇದೆ ಇಲ್ಲಿ. ಸೊ ನಾವು ಹೋಗ್ತಿರೋದು ಇವಾಗ ಹೊಸಕೆರಹಳ್ಳಿ ಟೋಲ್ ಗೇಟಿಗೆ ಹೋಗ್ತಾ ಇರೋದು ನಾವು. ಸೊ ಹೋಗೋಣ. ಆಲ್ಮೋಸ್ಟ್ 6ಗೆ ಅಲ್ಲಿ ಮೀಟಪ್ ಇರೋದು. ಸೊ 6 ಅಂದರೆ ಎಲ್ಲ ಬಂದು ರೀಚ್ ಆಗಿ ಅಂತ ಹೇಳಿದ್ದಾರೆ. ಸೊ ನಾವು ಆಗಿದೆ 5:26 ಆಗೈತೆ. ಇಲ್ಲಿಂದ ಹೊರಟಾಯಿತು. ಹೋಗೋಕೆ ಹಾಫ್ ಆನ್ ಅವರು. 6 ಅಂದರೆ ನಾವು ರೀಚ್ ಆಗ್ತೀವಿ. ಸೊ 6:35 ಅಂದರೆ ಅಲ್ಲಿಂದ ಡಿಪಾರ್ಚರ್ ಟೈಮಿಂಗ್ ನಾವು ಪ್ಲ್ಯಾನ್ ಮಾಡಿರೋದು. ಸೊ 6:30 ಅಂದರೆ ಅಲ್ಲಿಂದ ಬಿಡಬೇಕು ನಾವು ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಅಲ್ಲಿ ಬೇಗ ಹೋದರೆ ನಮ್ಗೆ ಯೂಸು ಅಂದ್ಬಿಟ್ಟು ನಾವು ಸ್ವಲ್ಪ ಬೇಗ ಬಿಟ್ಟಿದ್ದೆ. ಏನೋ ಫ್ಯೂಲ್ ಹಾಕ್ಸ್ಕೋಬೇಕು ನಾನು. ಫ್ಯೂಲ್ ಒಂದು ಹಾಕ್ಸ್ಕೊಂಡು ಹೊರಟ್ರೆ ಚಿತ್ತಾಲ್ ಪತ್ತಾಲ್ ಗಾಯ್ಸ್. ನಾನು ಇನ್ನೊಂದು ಬೇಜಾರಾಗ್ತಿರೋದೇನು ಅಂದರೆ, ನಮ್ಮ ರೈಡ್ ಮೇನ್ ಲೀಡರು ಏನಿದಾರಲ್ಲ, ಗೌತಮ್ ನಾಯ್ಡು, ಇವೆಲ್ಲ ಗೊತ್ತಿರುತ್ತೆ ಎಲ್ಲರೂ ಗೌತಮ್ ನಾಯ್ಡು ಯಾರು ಅಂತ. ಈಸ್ ಬಿಗ್ಗೆಸ್ಟ್ ಕನ್ನಡ ಮೋಟೋ ವ್ಲಾಗರ್. ಓಕೆ. ಸೊ ಅವರು ಪಾಪ ಏನೋ ಒಂದು ಪರ್ಸನಲ್ ಎಮರ್ಜೆನ್ಸಿ ಸಲುವಾಗಿ ಇವತ್ತು ಬರೋಕ್ಕಾಗಲ್ಲ ರೈಡಿಗೆ ಅಂತ ಹೇಳಿದರು. ಬರ್ತಾರೋ ಇಲ್ಲೋ ಐ ಡೋಂಟ್ ನೋ. ನನಗೆ ಅವರು ಬಂದರೆ ಸ್ವಲ್ಪ ನಾನು ಅವ್ರನ್ನ ಮೀಟ್ ಮಾಡಬೇಕು ಅಂತ ಆಲ್ಮೋಸ್ಟ್ ಆಲ್ ಎಷ್ಟು ಮಂತಿಂದ ಅನ್ಕೊತಾ ಇದ್ದೆ. ಗಾಡಿ ತೊಗೊಂಡಾಗಿಂದು ಯಾವಾಗ ಅವ್ರ ಜೊತೆ ರೈಡ್ ಮಾಡ್ತೀನೋ ಅಂತ ಅನ್ಕೊತಾ ಇದ್ದೆ. ಇವಾಗ ರೈಡ್ ಮಾಡ್ತಾಯಿದ್ದೀನಿ, ಬಟ್ ಫಸ್ಟ್ ರೈಡೇ ನಂದು ಇವತ್ತು ಅವ್ರ ಜೊತೆ. ಬಟ್ ಈಸ್ ನಾಟ್ ಕಮಿಂಗ್ ಟುಡೇ. ಅದೇ ಒಂದು ಬೇಜಾರಾಗ್ತಿರೋದು ನನಗೆ. ನೋಡೋಣ ಏನಾಗುತ್ತೆ. ಐ ಥಿಂಕ್ ಹೋಪ್. ಅವರು ಕನ್ಫರ್ಮಾಗಿ ಹೇಳಿಲ್ಲ ಬರಲ್ಲ ನಾನು ಅಂದ್ಬಿಟ್ಟು, ಡೌಟ್ ಅಂತ ಹೇಳಿದರು. ಸೊ ಹಾಗಾಗಿ ಬರೋ ಚಾನ್ಸಸ್ ಇದೆ. ಸೊ ಹೋಗಿ ನೋಡೋಣ, ಫ್ಯೂಲ್ ಒಂದು ಹಾಕ್ಸ್ಕೊಂಬಿಡೋಣ. ಓಕೆನಾ. ಸೊ ಇವಾಗ 5:10 ಹಾಕ್ಸಿದ್ದೀನಿ. ಐ ಥಿಂಕ್ ಸಾಕು ಅಂದ್ಕೊಂಡಿದ್ದೀನಿ 5:10. ನೋಡೋಣ ಮುಂದೆ ಏನಾದರೂ ಬೇಕಾದ್ರೆ. ಆಲ್ಮೋಸ್ಟ್ ಅಲ್ಲೂ ಫುಲ್ ಟ್ಯಾಂಕ್ ಹತ್ತಿರ ಆಗೈತೆ. 21 ಡಿಗ್ರಿ ತೋರಿಸ್ತಾ ಇದೆ ಟೆಂಪ್ರೇಚರ್. ಇಟ್ಸ್ ಓಕೆ. 21 ಡಿಗ್ರೀಸ್ ಅಂಥ ಪರಿ ಏನೋ ಇವತ್ತು ಹೇಳ್ಕೊಳ್ಳೋಷ್ಟು ಚಳಿ ಏನಿಲ್ಲ. ಇಟ್ಸ್ ಫೈನ್ ಟುಡೇ. ಹಾಗಾಗಿ ನೋಡೋಣ. ಇಲ್ಲಿ ನೋಡ್ಗುರು, ಇದು ಯೂಶ್ವಲಿ ಮಾರ್ನಿಂಗ್ ಪ್ಲೇಸಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬರ್ತಾರೆ. ದೇವಗಡ ಪೆಟ್ರೋಲ್ ಬಂಕಲ್ಲಿ ನಿಮಗೆ ಈಸಿಯಾಗಿ ದೋಸೆ ಗೀಸೆ ಎಲ್ಲ ಸಿಗುತ್ತೆ ಮಾರ್ನಿಂಗಲ್ಲಿ. ದೇವಗಡ ಪೆಟ್ರೋಲ್ ಬಂಕ್ ಚಿತ್ರಾನ್ನ ಗುರು. ಬೆಳಿಗ್ಗೆ ಜಾತ್ರೆ ಅಂದರೆ ಜಾತ್ರೆ ಇರ್ತಾರೆ ಬೆಳಿಗ್ಗೆ ಅಂತೂ. ಮಿರರೆಲ್ಲ ಆಲ್ ಸೆಟ್ಟು, ರೆಡಿ ಟು ಗೋ. ಲೊಕೇಶನ್ ಪಾಯಿಂಟಲ್ಲಿ ಇದ್ದೀವಿ. ಇನ್ನು ಎಲ್ಲರದು ಟೀ ಬ್ರೇಕ್ ಎಲ್ಲ ಆಯಿತು. ಸೊ ಇನ್ನೇನೆಲ್ಲ ಹೊರಡೋದೆ. ಸೊ ಸಾಲಾಗಿ ಅಲ್ಲಿಂದ ಸೊ ಇಷ್ಟು ಗಾಡಿಗಳಿದಾವಪ್ಪ. ಸೊ ಅಲ್ಲಿ ಗಂಟ ಇದೆ. ಅವರೆಲ್ಲ ಅವ್ರ ಮಗಳು ಇದು ಮಾಡ್ತಿದ್ದಾರೆ. ಸೊ ಓಕೆ, ನಾ ಇನ್ನೇ ನೋಡೋದೆ ಅಪ್ಪ. ಓಕೆ. ಸೊ ಆನ್ ದ ವೇ ಸಿಗೋಣ. ಓಕೆ. ಸೊ ಅಮ್ಮ ರೈಡ್ ಸ್ಟಾರ್ಟ್ ಆಯಿತು. ಸೊ ಇನ್ನೊಂದು ಗಾಡಿ ಎಕ್ಸ್ಪಲ್ಸ್ ಇದೆ, ಬರುತ್ತೆ. ಸೊ ನಾನೇನು ಲೊಕೇಶನ್ ಹಾಕ್ಕೊಂಡಿಲ್ಲ, ಯಾಕಂದರೆ ಸಿಂಗಲಾಗಿ ಎಲ್ಲ ಬೈಕ್ಸು ಮುಂದೆ ಹೋಗ್ತಾ ಇದ್ದಾವಲ್ಲ. ಸೊ ಹಂಗಾಗಿ ನಾನು ಹಾಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಎಷ್ಟು ಒಂದು 25 ಬೈಕ್ಸ್ ಏನೋ ಇದ್ದಾವೆ. 25 ಬೈಕ್ಸ್ ಏನೋ ಇದ್ದಾವೆ. ಸೊ ಲಾಸ್ಟ್ ಒಬ್ಬರು ಬರಬೇಕಿತ್ತು, ಅದಕ್ಕೆ ಕಾಯ್ತಾ ಇದ್ವಿ. ನಾನು ಆ್ಯಂಗ್ಲರ್ಸ್ ಹಾಕಿಲ್ಲ, ಯಾಕಂದರೆ ವಿಡಿಯೋ ಪೋಸು ಅನ್ನೋ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಹಾಕಕ್ಕೆ ಹೋಗಿಲ್ಲ. ಚಳಿ ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ. ಬೆಂಗಳೂರು ಕ್ಲೈಮೇಟ್ ಈಸ್ ವೆರಿ ಹಾರೆಬಲ್ ಬ್ರೋ. ನೋಡಿ ಲೇಕ್ ನೋಡು, ಫಾಗಲ್ಲ. ಲೇಕಲ್ಲಿ ಫಾಗ್ ನೋಡು, ಏನು ಸಕ್ಕದ ಫಾಗ್ ಕಾಣ್ತೈತೆ ಗೊತ್ತಾ. ಅಲ್ಲಿ ನಿಂತವ್ರೆಲ್ಲ ಫೋಟೋ ತಗೊಳ್ಳೋಕ್ಕೆ. ನಮಗೆ ನಿಲ್ಲೋ ಅಷ್ಟಿದಿಲ್ಲ. ಸೊ ವಿ ಆರ್ ಗೋಯಿಂಗ್.
ಸೊ ಇದೇ ನಾಸಾ ಫುಡ್ ಕೋರ್ಟು. ಇಲ್ಲೇ ಎಲ್ಲರನ್ನೂ ಇಲ್ಲೇ ಎಲ್ಲ ಗಾಡಿಗಳು ಹಾಕ್ತಾ ಇರೋದು. ಸೊ ಹಾಕುವ ಇಳಿಕ್ರು. ನಾಸಾ ದಾಟ್ಕೊಂಡು ಹೋಗ್ಬಿಡ್ತಿದ್ನಲ್ಲ ಇವಾಗ ನಾನು. ಸೆಂಟರ್ ಸ್ಟ್ಯಾಂಡ್ ಹಾಕ್ಬಿಡಿ, ಇಲ್ಲಾಂದರೆ ಸೆಂಟರ್ ಸ್ಟ್ಯಾಂಡ್ ಹಾಕ್ಬಿಡಿ. ಸೊ ಆಲ್ಮೋಸ್ಟ್ ಆಲು ರೈಡ್ ಮಾಡಿದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಈ ಫುಡ್ ಕೋರ್ಟಲ್ಲೇ ನಿಂತು ಬ್ರೇಕ್ಫಾಸ್ಟ್ ಮಾಡಿ ಮುಂದೆ ರೈಡು ಸ್ಟಾರ್ಟ್ ಮಾಡೋದು. ಸೊ ಎಕ್ಸ್ಪಲ್ಸು, ಹಿಮಾಲಯ, ಜಾವಾ, ಹಿಮಾಲಯ ನೈಸ್, ಹಿಮಾಲಯ ಎಕ್ಸ್ಪಲ್ಸು. ಒಂದು ಐ ಥಿಂಕ್ ಇದ್ಯಾವುದು ಗೊತ್ತೇ ಇಲ್ಲ, ನೋಡೋಣ ಅಲ್ಲಿ ಹೋದ್ಮೇಲೆ. ಸೊ ಆಲ್ಮೋಸ್ಟ್ ಎಲ್ಲ ಹಿಮಾಲಯ ಜಾಸ್ತಿ ಇದ್ದಾವೆ, ಎಕ್ಸ್ಪಲ್ಸು ಹಿಮಾಲಯ ಜಾಸ್ತಿ ಇದ್ದಾವೆ. ಓಕೆ, ಸೊ ಅಲ್ಲಿಂದ ಅಲ್ಲಿವರೆಗೂ ಗಾಡಿಗಳು ಆಲ್ಮೋಸ್ಟ್ ಒಂದು 20-25 ಗಾಡಿಗಳಿದ್ದಾವೆ. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ನಿಲ್ಲಿಸಿರೋದು. ಸೊ ಇವಾಗಿತ್ತು ಟೈಮು 7:30. ಇವಾಗ ಇಷ್ಟು ಬೇಗ ನಮಗಂತೂ ಹೊಟ್ಟೆ ಹಸಿಯಲ್ಲ, ಅದಂತೂ ಫಿಕ್ಸು. ಸೊ ನೋಡೋಣ, ಏನಾದ್ರು ಲೈಟಾಗಿ ತಿನ್ಬೋದು ಅಷ್ಟೇ, ಜಾಸ್ತಿ ತಿನ್ನೋಕ್ಕಂತೂ ಆಗಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾರೆ, ಆಲ್ರೆಡಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಹೆಲ್ಮೆಟ್ ಹೆಂಗಿಟ್ಟಿದ್ದಾರೆ, ಇಲ್ಲಿ ಗೋಪುರಗಳೇ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗಾಡಿಗೂ ಗೋಪುರಗಳಿದ್ದಾವೆ. ಏನು ನಾಳೆ ಹಚ್ಕೊಂಡು ಹೋಗ್ಬಿಟ್ರೆ ಹಂಗೆ. ಹಾಂ, ಫೀಲ್ ಬಂಕ್ ಕಾಣಿಸ್ಲಿಲ್ಲ ಅಲ್ಲ, ಎಲ್ಲೂ ಇಲ್ಲ ಅನ್ಸುತ್ತೆ. ಮುಂದೆ ಇರಬೇಕು, ಇಲ್ಲಾಂದರೆ ನಾವೇನು ಮೀಟಪ್ ಪಾಯಿಂಟಲ್ಲಿ ನಿಂತ್ಕೊಂಡಿದ್ದೀವಲ್ಲ ಅದ್ರ ಬಿಫೋರ್ ಇತ್ತು ಒಂದು. ಹೌದಾ, ಓಕೆ, ಅದೇ. ಸೊ ಮುಂದೆ ಇದೆ, ಇಲ್ಲಿ ಹಾಕ್ಸ್ಬೇಕಷ್ಟೇ. ಸೊ ನಾವು ಇವಾಗ ಆರ್ಡ್ರ್ ಮಾಡಿರೋದು ಬೆಣ್ಣೆ ದೋಸೆ, ನಾನು ಮಸಾಲೆ ದೋಸೆ. ಮೀರೋ ಹೆಂಗಿತ್ತು ರೈಡು? ಮಾರ್ನಿಂಗ್ ರೈಡ್ ಇದು. ಈ ರೈಡ್ ಬೇಡ, ಈ ರೈಡ್ ಇನ್ನೂ ನಾನು ಕೇಳಲ್ಲ. ಮಾರ್ನಿಂಗ್ ರೈಡ್ ಹೆಂಗಿತ್ತು? ಆಲ್ಮೋಸ್ಟ್ ಬೆಂಗಳೂರು ಸುತ್ತಿದ್ದೀವಿ ನಾವು. ಆಲ್ಮೋಸ್ಟ್ ಇಲ್ಲಿ ಬೆಂಗಳೂರು ಅಂದರೆ ಹಿಂಗೋ ಸುತ್ತಡ್ಕೊಂಡು ನೈಸ್ ರೋಡಿಂದ ಇಲ್ಲಿ ಬಂದಿರೋದು. ನಾವು ಇಲ್ಲಿ ಬಿಟ್ಟಿಂದ ಸ್ಟಾರ್ಟ್ ಮಾಡಿದ್ದೆ, ನಾವು ಇಲ್ಲೇ ಇರೋದು. ಇಡೀ ಬೆಂಗಳೂರು ಸುತ್ಕೊಂಡು ಬಂದಿದ್ದೆ ನಾವು. ಸೊ ಆಲ್ಮೋಸ್ಟ್ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಬೆಣ್ಣೆ ದೋಸೆ ಆರ್ಡರ್ ಮಾಡು ಅಂದ್ರೆ ಅವ್ರಿಗೆಲ್ಲ ಪಲಾವ್ ಅಂತ ಬೆಳಿಗ್ಗೆ. ಸೊ ಇಲ್ಲಿ ಸ್ವಲ್ಪ ಸೂರ್ಯನ ಬೆಳಕು ಮಖಕ್ಕೆ ಹೊಡಿತೈತೆ, ಬಿಸಿಲಿಗೆ ಕಾಣಿಸಲ್ಲ, ಮಖಕ್ಕೆ ಹೊಡಿತೈತೆ ಬಿಸಿಲು. ಸೊ ಆಲ್ಮೋಸ್ಟ್ ಎಲ್ಲರೂ ಇಡ್ಲಿ ಆರ್ಡರ್ ಮಾಡಿದ್ದಾರೆ, ಆಲ್ಮೋಸ್ಟ್ ಎಲ್ಲರೂ ಮಸಾಲೆ ದೋಸೆ ಆರ್ಡರ್ ಮಾಡಿರೋದು. ಸೋಲೋ ರೆಡಿ. ಹಾಂ, ಓ ಥ್ಯಾಂಕ್ ಯು ಬ್ರೋ, ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು ಇವಾಗ. ಅಲ್ಲಿಂದ ಫುಲ್ ಬಿಸಿಲು ಬರ್ತೈತೆ ಪಾಪ ಬ್ರೋ, ಡೋರ್ ಹಾಕಿ ಬಂದರು. ಆಲ್ಮೋಸ್ಟ್ ಎಲ್ಲ ಬ್ಯಾಟಿಂಗ್ ಆಡ್ತಿದ್ದಾರೆ, ಸ್ಟಾರ್ಟ್ ಆಗೋಯ್ತು ಆಲ್ರೆಡಿ. ಬಟ್ ಆ್ಯಕ್ಚುಲಿ ಅವ್ರ ವಡೆ ಮಿಸ್ ಆಗಿ ಹೋಗಿದೆ, ಅವ್ರಿಗೂ ಹೋಗ್ಬಿಟ್ಟಿತ್ತು ವಡೆ. ಎಲ್ಲ ತಿಂತವ್ರೆ, ಅವರು ಮಸಾಲೆ ದೋಸೆ, ನಾನು ಮಸಾಲೆ ದೋಸೆ. ಅವ್ರು ಸೆಂಟ್ರಲ್ಲಿ ಕುತ್ಕೊಳಕ್ ಆಯ್ತಾ ಇಲ್ಲ, ಇನ್ನ ಮಸಾಲೆ ದೋಸೆ ಬರ್ಬೇಕಾಗಿದೆ. ನಮಗೆ ಹೊಟ್ಟೆ ಹಸಿವಿಲ್ಲ, ಬಟ್ ಇವ್ರು ಸುತ್ತ ಕೂತಿದೇವಲ್ಲ ಅದೇ ಬೇಜಾರಾಯ್ತಿರೋದು. ಕುಡಿ ಇಲ್ಲ ಕುಡಿ ತೋಳಿ. ಬರುತ್ತೆ ಸರ್, ಇನ್ನೊಂದು. ಹಾಂ, ಓಕೆ, ಬ್ರೇಕ್ಫಾಸ್ಟ್ ಮಾಡಿ ಸಿಗೋಣ. ಸೊ ಆಲ್ ಸೆಟ್ ಟು ಗೋ. ಎಲ್ಲರದು ಬ್ರೇಕ್ಫಾಸ್ಟ್ ಎಲ್ಲ ಆಗೋಯ್ತು. ಸೊ ಬ್ರೇಕ್ಫಾಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಸೊ ನಾಸಾ ಫುಡ್ ಕೋರ್ಟಲ್ಲಿ ಸಕ್ಕತ್ತಾಗಿ ಬ್ರೇಕ್ಫಾಸ್ಟ್ ಆಯಿತು. ನಾವು ತಿಂದಿದ್ದು ಬೆಣ್ಣೆ ಮಸಾಲೆ ದೋಸೆ. ಸೊ ಎಲ್ಲ ರೈಡರ್ಸು ಗಾಡಿ ಸ್ಟಾರ್ಟ್ ಮಾಡಿ ರೆಡಿ ಆದರು. ಸೊ ನಾವು ರೆಡಿ ಆಗಿಬಿಟ್ಟು ಪ್ಯಾಕಪ್ ಆಗಿ ಸೊ ಬಿಡೋಣ, ಓಕೆನಾ, ಸಿಗೋಣ ರೋಡಲ್ಲಿ.
ಬ್ಯೂಟಿಫುಲ್ ಪ್ಲೇಸ್ ಗೈಸ್. ಎಷ್ಟು ಸೂಪರ್ ಪ್ಲೇಸ್ ಇದೆ ಅಂತಂದರೆ. ಆ್ಯಂಡ್ ರೈಡಲ್ಲಿ ಎಕ್ಸ್ಪೆಷಲಿ ಏನು ಅಂದರೆ ಫನ್ನಾಗಿ ಎಂಟರ್ಟೈನ್ಮೆಂಟ್ ಆಗಿದ್ದಿದ್ದು ಅಂದರೆ ಆಫ್ ರೋಡಿಂಗೇ. ಅದು ಒಂದು ಪೋರ್ಷನ್ ಏನಿತ್ತಲ್ಲ ಹತ್ಸಕ್ಕಂತರೂ ಎಲ್ಲರೂ ಸಿಕ್ಕಾಬಟ್ಟೆ ಕಷ್ಟ ಬಿದ್ದುಬಿಟ್ರು. ನಾನಂತರೂ ಫಿಂಗರ್ ಕ್ರಾಸ್ ಹತ್ತಿಸಿದೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಗಾಡಿನೂ ಹತ್ತಿದ್ದಾವೆ. ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಸಕ್ಕತ್ತಾಗಿದೆ. ಇದೊಂದು ಮರ, ಗಾಡಿಗಳು ಇಲ್ಲಿ ಗಾಡಿ, ಅಲ್ಲೂ ಗಾಡಿಗಳಿದ್ದಾವೆ. ಸೊ ನನಗೊಂದು ಹಂಗೆ ತಲೆಯಲ್ಲಿ ಬಂದಿದೆ ಅಂದರೆ ಎಲ್ಲ ಗಾಡಿಗಳು ಅಲ್ಲಿಂದ ಇಲ್ಲಿಗೆ ಸಾಲ ನಿಲ್ಲಿಸ್ಬಿಟ್ಟು ಒಂದು ಗ್ರೂಪ್ ಫೋಟೋ ತೆಗಿಯೋಣ ಅಂತ. ನೋಡೋಣ ಲಾಸ್ಟಿಗೆ ಹೋಗ್ಬೇಕಾರೆ ಎಲ್ಲರೂ ಮೂಡು ಆದರೆ ಅದೊಂದಾಗಲಿ. ಹೌದು, ಯಾವುದೋ ಸರಿಯಾಗಿ ಸೌಂಡ್ ಬಂತದ್ದು. ಫುಲ್ ಎಲ್ಲ ಫನ್ ನಡೀತಾ ಇದೆ ಎಲ್ಲರದ್ದು. ಎಲ್ಲರೂ ಗಾಡಿ ಬಿದ್ದಿರೋ ಬಗ್ಗೆ ಡಿಸ್ಕಷನ್. ಆಯ್ತು ಹಂಗೋಬೇಕಾ, ಸರಿ ಆಯ್ತು ಹಂಗೋಗ್ಬಿಡು. ಗಾಡಿ ಯಾರಿಗೂ ಹೆಲ್ಪ್ ಮಾಡಕ್ ಹೋಗಿ ನೀವು ಬಿದ್ದಿರಲ್ಲ ತಳಗೆ. ಯಾವ್ದು ಗಾಡಿ ಅವ್ರು ನೀವು ಓಡಿಸ್ತಾ ಇರಲ್ಲ, ಅವ್ರು ಓಡಿಸ್ತಾ ಇದ್ರು. ಇದು ಎಕ್ಸ್ಪಲ್ಸ್ ಹೌದಾ? ಓಕೆ. ಇಲ್ಲಿರೋರ್ದೆ ನಂಬರ್ ಪ್ಲೇಟ್ ಮೇಲೆ ಹಾಕ್ಸಿದ್ರು ಅವರು ವಾಪಸ್ ಇಳಿಸಿ ವಾಪಸ್ ಹತ್ತಿಸಿದ್ರು. ಇನ್ನೂ ಒಂದ್ಸತಿನ ಒಂದ್ಸತಿ ಇಳಿಸಿದ್ರು, ವಾಪಸ್ ಹತ್ತಿಸ್ಬಿಟ್ಟು ಇದು ಚೆನ್ನಾಗಿತ್ತು. ಮೇಲೋದ ಕರೆಕ್ಟಾಗಿ ಟೀಮಲ್ಲಿ ಒಬ್ಬ ಅಂತ ಹೋದ ಸ್ಟಾರ್ಟಿಂಗ್ ಬಿದ್ದವ್ರು. ಗಾಡಿ ಸ್ಟಾರ್ಟಿಂಗ್ ಬಿದ್ದು ಬೀಳಿಸ್ತಾ ಗಾಡಿನ ಹೋದ. ಅಲ್ಲೋಗ್ಬಿಟ್ಟು ಅಲ್ಲಿ ಇಳಿಸ್ಬಿಟ್ಟು ನಿರಂಜನ್ ಅವರು ಅಲ್ಲೇ ಜಾಕೆಟ್ ಎಲ್ಲ ಬಿಚ್ಚಿ ನಿಂತ್ಕೊಂಡಿದ್ರಲ್ಲ ಗೌಡ್ರೆ. ನಮ್ದು ಫುಟೇಜು ಚೂರು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನು ಮಾಡ್ಬಿಟ್ಟಿದೆ ಅಂದರೆ ಹೋಟ್ಲಿಂದ ಹೊರಗಡೆ ಬರಬೇಕಾದ್ರೆ ಝೂಮ್ ಔಟ್ ಮಾಡೋಣ, ವ್ಯೂ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಫುಟೇಜ್ನ ಝೂಮ್ ಔಟ್ ಮಾಡಿದೆ. 3x ಕ್ಲಿಕ್ ಆಗ್ಬಿಟ್ಟಿತ್ತು. ಅದು ಫುಲ್ಲು ಫುಟೇಜು ಇಲ್ಲಿವರೆಗೂ ಮೇಲೆ ಹತ್ತಿ ಬರೋವರೆಗೂ 3xಗೆ ವಿಡಿಯೋ ಕನ್ವರ್ಟ್ ಆಗ್ಬಿಟ್ಟೈತೆ. ಬಟ್ ಅದನ್ನ ಸ್ಲೋ ಮಾಡ್ಬೋದು. ಬಟ್ ಏನಂದರೆ ವಾಯ್ಸ್ ಇದೆ ಅಲ್ಲ, ಅದು ಬಂದಿಲ್ಲ. ಯಾವ ಥರದ್ದು ವಾಯ್ಸ್ ಬಂದಿಲ್ಲ. ಅದೇ ಬೇಜಾರಾಗ್ತದೆ. ಎಲ್ಲರೂ ಎಷ್ಟೊಂದು ಫನ್ ಮಾಡ್ತಾ ಇದ್ದಾರೆ, ಎಷ್ಟೊಂದು ಮಾತಾಡಿದ್ವಿ, ಎಲ್ಲ ಮಾಡಿದ್ವಿ. ಅದು ಯಾವುದು ವಾಯ್ಸ್ ರೆಕಾರ್ಡೇ ಆಗಿಲ್ಲ. ಹಾಂ, ಎಲ್ಲ ಮಾತಾಡ್ತಾರೆ, ಎಲ್ಲ ಫುಲ್ ಚಿಲ್ ಔಟ್ ಮಾಡ್ತಿದ್ದಾರೆ ಇಲ್ಲಿ. ಎಲ್ಲರೂ ಹೆಂಗ್ ಬಿದ್ರು, ಯಾರ್ಯಾರು ಬಿದ್ರು ಎಲ್ಲ ಮಾತಾಡ್ತಾ ಇದ್ದಾರೆ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಇನ್ನೊಂದಿಷ್ಟು ಗಾಡಿಗಳೆಲ್ಲ ಇಲ್ಲಿ. ಇದೇ ಟೆಂಪಲ್ಲು. ಸೊ ಇದೇ ಟೆಂಪಲ್. ಇಲ್ಲಿ ಯೂಶಲಿ ಪೂಜೆ ಇದ್ರಷ್ಟೇ ಬಂದು ಹಬ್ಬ ಮಾಡೋಗ್ತಾರಂತೆ ಹಳ್ಳಿಯವರು. ಇಲ್ಲಿ ಗಾಡಿಯಲ್ಲಿ ನಿಂತಿದೆ ಪ್ಯಾಂಥರ್ ಇದೆ. ಮತ್ತು ಆಲ್ಮೋಸ್ಟ್ ಇವೆಲ್ಲ ಗಾಡಿಗಳೆಲ್ಲ ಇಲ್ಲಿದ್ದಾವೆ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಬಿಸಿಲಿದ್ರೂ ಏನೋ ನಮ್ಗೆ ಅನ್ನಿಸ್ತಾ ಇಲ್ಲ, ಯಾಕಂದರೆ ಕ್ಲೈಮೇಟ್ ಚೆನ್ನಾಗಿದೆ, ಕೋಲ್ಡ್ ಆಗಿದೆ. ಫುಲ್ ಕೆಳಗಡೆ ಅಲ್ಲಿ ಫುಲ್ಲು ಗುಡ್ಡ ಎಲ್ಲ ಫುಲ್ ಗ್ರೀನ್ರಿ ಇದೆ. ಫೋಟೋಸ್ ಚೆನ್ನಾಗಿ ಬರ್ತಾ ಇದ್ವು ಅಲ್ಲಿ. ನಾನು ಅಲ್ಲಿಂದ ಎಷ್ಟೊಂದು ವಿಡಿಯೋ ಮಾಡಿದೆ. ಅವ್ರ ಜೊತೆ ಡಿಸ್ಕಸ್ ಮಾಡಬೇಕಾದ್ರೆ, ಅವ್ರ ಜೊತೆ ಎಲ್ಲ ಗಿರಿಬ್ರೋ ಜೊತೆ ಅವ್ರದ್ದೆಲ್ಲ ಮಾತಾಡಬೇಕಾದ್ರೆ ಅದು 3xಲ್ಲಿತ್ತು. ಸೊ ಹಂಗಾಗಿ ಅದು ಏನು ಫುಟೇಜ್ ನನಗೆ ವಾಯ್ಸ್ ಓವರ್ ಮಾಡ್ಬೇಕಷ್ಟೇ. ಇವಾಗ ಎಲ್ಲರೂ ಅವರು ಎಕ್ಸ್ಪೆಷಲಿ ಎಲ್ಲ ಗಾಡಿನೂ ಬೀಳಿಸ್ಬೇಕಂತಾನೆ ಮಡ್ಡಲ್ಲಿ ಕಳಿಸಿ ಎಲ್ಲ ಗಾಡಿನೂ ಬೀಳಿಸಿ ಎಂಜಾಯ್ ತೊಗೊಂಡಿದ್ದಾರೆ ಅಂತ ಸಿಕ್ಕಾಬಿಟ್ಟೆ. ನಾನು ಪುಣ್ಯ ಹಚ್ಬಿಟ್ಟೆ. ಸಾಕಾಗಿದೆ. ಇಲ್ಲಿ ಇವಾಗೇನೋ ಒಂದೊಂದು ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಬೇರೆ ಇನ್ನೊಂದು ಪ್ಲೇಸ್ ಇದೆ ಅಂತ ಇಲ್ಲಿ, ಆ ಪ್ಲೇಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ನೋಡೋಣ, ಇನ್ ಕೇಸ್ ಏನಾದರೂ ಪ್ಲ್ಯಾನ್ ಚೇಂಜ್ ಆದರೆ ಎಲ್ಲರೂ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದೆ. ಇವಾಗ ಎಲ್ಲ ರೈಡ್, ಎಲ್ಲ ಬೈಕ್ಸು ಕೂತಿದ್ದಾರೆ. ಇನ್ನ ಇವಾಗ ಬೇರೆ ಕಡೆ ಹೋಗಿ ಎಲ್ಲರೂ ಯಾರು ಬಿದ್ದಿಲ್ಲ ಅವ್ರನ್ನ ಬೀಳ್ಸೋ ಪ್ಲಾನ್ ಅಲ್ಲ ಅವ್ರೆ. ಇನ್ನ ಬಿದ್ದವರೆಲ್ಲ ಹುಷಾರಾಗ್ಬಿಡ್ತಾರೆ. ಇಲ್ಲ
ಮುನೇಶ್ವರ ಅದೇನ್ ರೋಡ್ ಇದು ಫುಲ್ ಈ ಕಡೆ ಟ್ರಯಲ್ ಪ್ಲಸ್ ಆಮೇಲೆ ನಾವು ಈ ಕಡೆಯಿಂದ ಬಂದು ಹತ್ತಿಸ್ತೀವಿ ಇಲ್ಲಿ ಒಳಗಡೆ ಹೋಗ್ತಾರೆ ಗೊತ್ತಿಲ್ಲ, ನೋಡೋಣ. ಆಲ್ಮೋಸ್ಟ್ ಎಲ್ಲ ಬ್ಲಾಗ್ ವಿಡಿಯೋ ತರ ಯಾವ್ದು ಮಾಡಿಲ್ಲ. ಗಿರಿಬ್ರೋ ಇವರೆಲ್ಲ ಮಾಡಿದ್ದಾರೆ, ಬಟ್ ಅವ್ರ ಹತ್ರ ಫುಟೇಜ್ ಇಸ್ಕೊಳಕ್ಕಾಗಲ್ಲ. ನೋಡೋಣ. ಇವಾಗ ಬೀಳ್ಸಕ್ಕೆ ಬೀಳ್ಸರ ಪ್ಲಾನ್ ಆಗ್ತಿರೋದು. ಯಾವ್ಯಾವ ಗಾಡಿ ಬಿದ್ದಿಲ್ಲ ಬೀಳ್ಸೋ ಪ್ಲಾನ್ ಅಲ್ಲ ಅವ್ರು ಇವಾಗ ಕರ್ಕೊಂಡೋಗಿ. ನೋಡೋಣ ಎಲ್ಲಿ ಪ್ಲಾನ್ ಆಗುತ್ತೆ. ಸೊ ಅಲ್ಲಿಗೆ ಹೋಗ್ಬೇಕು ಅಂತ ಅಷ್ಟೇ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ನಾವ್ ಇಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಇವಾಗ ಟೈಮ್ ಇವಾಗ 10 ಆಯ್ತಾ. ಅಚ್ಚಲು ಬೆಟ್ಟಗೆ ಏನೋ ಹೋಗೋಣ, ಅಚ್ಚಲು ಬೆಟ್ಟ ಅಂತೆ. ಸೊ ಎಲ್ಲ ಗೇರಪ್ ಆಗ್ತಿದ್ರೆ. ಬ್ರೋ ಇಲ್ಲೊಂದು ಫೋಟೋ ತಗೊಳ್ಳೋಣ. ಗಿರಿ ಬ್ರೋ ಗಾಡಿ ಎಲ್ಲ ನಿಲ್ಸ್ಬಿಟ್ಟು ಇಲ್ಲೊಂದು ಫೋಟೋ ತಗೊಳ್ಳೋಣ. ಆಮೇಲೆ ಬೇಕಾದ್ರೆ ಬೇಗ ಇದನ್ ಮಾಡ್ಬೋದು, ಮೂವ್ ಆನ್ ಹೋಗ್ಬೋದು. ಎಲ್ಲ ಮೇಲೆ ಹಾಕ್ಬೇಕಷ್ಟೇ ಮಚ್ಚ. ಸೊ ಗಾಡಿ ಎಲ್ಲ ಸಾಲಾಗಿ ತೊಗೊಂಬಂದು ನಿಲ್ಲಿಸ್ತಾ ಇದ್ದಾರೆ. ಸೊ ಇಲ್ಲಿಂದ ಡ್ರೋನ್ ಶಾಟ್ ತೊಗೊಳ್ಳೋಣ ಅಂತ. ಸೊ ಆಲ್ ಗಾಡಿ ರೆಡಿ ಇದೆ. ಸ್ಪೀಡು 3x ಹೋಗ್ಬಿಟ್ಟಿದೆ, ಟೈಮ್ ಲ್ಯಾಪ್ಸ್ ಥರ ಆಗ್ಬಿಟ್ಟಿದೆ. ಅದೇ ಇಲ್ಲಿ 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 ಬ್ರೋ ಇಲ್ಲೇ ಹಾಕ್ಬಿಡಿ. ಇವು ಗಾಡಿ ಹಿಂಗೆ ಹಾಕ್ಬಿಡಿ. ಹಾಂ ಇದೆ ಅರ್ಧ. ಸೊ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಈ ಥರ ಸಾಲಾಗಿ ನಿಲ್ಲಿಸ್ತಾ ಇರೋದು. ಅಪ್ಪ ಡ್ರೋನಿಗೆಲ್ಲರ ಕೈ ಹಾಕಿ ಅಪ್ಪ. ಓಕೆ ಎಲ್ಲ ಆಯ್ತಾ? ಓಕೆ ಹಾ ಓಕೆ. ಸೊ ಎಲ್ಲ ಗೇರ್ ಅಪ್ ಹೋಗೋಣ. ಲೆಟ್ಸ್ ಗೋ. ಮೇಲೆ ಇದೆ ಫುಲ್ 90 ಡಿಗ್ರಿ. ಆನೆದಂತೆ ಬೈ ಏನದು ಆನೆದಾ? ಆನೆ ಅಚ್ಚಲು ಬರ್ತದೆ, ನಾನು ನೋಡಿದ್ದೀನಿ. ಅಚ್ಚಲು ಇಲ್ಲಿ ಇದೇ ತರ ಅಚ್ಚಲು ಇರೋದು. ಇಲ್ಲ ಇಲ್ಲ ಇದು ಆನೆದು ಅಂತ. ಚಲೋ ಸೊ ನನಗೊಂದು ಕಾಲ್ ಬಂದ್ಬಿಟ್ಟಿತ್ತು. ಎಲ್ಲ ಇಳಿಸ್ತವ್ರೆ. ಮೇನ್ ಟಾಸ್ಕ್ ಇರೋದು ಏನು ಬೀಳ್ಸಕ್ಕೆ ನಿಂತವ್ರ? ಹಾಂ ಹೌದಾ? ಓಕೆ ಏನು ಬೀಳಿಸ್ತಾ ಇಲ್ಲ. ಹೇಳೋಕ್ಕಾಗಲ್ಲಪ್ಪ, ಇವ್ರು ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾನು ಬೇಕಲ್ಲ. ಓಕೆ ನೈಸ್. ಇಲ್ಲ ಆಕ್ಸಿಲೇಟರ್ ಕೊಡ್ಲಾರ್ದೆ ಕ್ಲಚ್ ಹಿಡಿಬಾರ್ದು ಅಷ್ಟೇ. ಬ್ರೇಕ್ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬಿಟ್ರೆ ಆಗೋಯ್ತದೆ. ನ್ಯೂಟ್ರಲಲ್ಲಿ ಅಷ್ಟೇ ಮೇನು. ಆರಾಮಾಗಿ ಇಳಿಸ್ಬೋದು. ಇಳಿಸೋಣ ನಾವು. ಇನ್ನೇನು ಅವರು ಬೀಳ್ಸೋ ಪ್ರೋಗ್ರಾಮಲ್ಲಿ ಅಲ್ಲವ್ರೆ, ನಾವು ಕೆಳಗೆ ಇಳಿಬೇಕು. ಓ ಅಲ್ಲಿ ಬೀಳ್ಸಿದ್ರು ಅವರು, ಅಲ್ಲೋಗಿ ಬೀಳ್ಸಿದ್ರು ಅನ್ಸುತ್ತೆ. ಸೊ ನನ್ನ ಗಾಡಿ ಐತೆ, ಎತ್ಕೊಂಡು ಹೋಗೋಣ. ಏನು ಮಾಡೋಕ್ಕಾಗಲ್ಲ, ಗಾಡಿ ಬೀಳಿಸ್ಲಾರ್ದಂಗೆ ಹೋಗ್ಬೇಕು ಅಂತ ಸಿಕ್ಕಾಪಟ್ಟೆ ನನಗೆ. ನಮ್ಮ ಮೇಡಮ್ ಅವ್ರು ನೆನಪಾಯ್ತಾರೆ ನನ್ನ ತಲೆಯಲ್ಲಿ. ಭಯ ಇರಬಾರ್ದು, ಬರಬೇಕಾದ್ರೂ ಭಯ ಇಲ್ಲ. ಇವಾಗೂ ಸ್ವಲ್ಪ ಭಯ ಇಲ್ಲ. ನೋಡೋಣ. ಹಚ್ಚೋದೇ ಈಸಿ ಅನಿಸುತ್ತೆ, ಇಳಿಸೋದೇ ಕಷ್ಟ. ಸ್ವಲ್ಪ ಟುಕು ಟುಕು ಅಂತಿದೆ, ಟುಕು ಟುಕು ಅಂತೈತಿ. और अभी तो रुको, क्लाइमैक्स अभी बाकी. ಹಾ ಹೋಗ್ತೀನಿ ರೀ. ಹೌದೌದೌದು ಹೌದು. ಓಕೆ ಜೈ
ಓಕೆ ಓಕೆ ಫೈನಲಿ ಇಲ್ಲಿ ಗಂಟಾದ್ರೂ ಬಂದೆ. ಅವು ಹೆಂಗೆ ಅಯ್ಯೋ ಹೌದು, ಚಿಕ್ಕ ಚಿಕ್ಕ ಕಲ್ಲುಗಳೇ ಟೆನ್ಷನ್ ಇಲ್ಲಿ. ಅಪ್ಪ ಇಲ್ಲಿ ಹಾಕಿರೋರು ಗಾಡಿನೂ ಡೇಂಜರ್ ಆ್ಯಕ್ಚುಲಿ. ಹಾಂ ಗಿರಿ ಬಾಯ್ ಹೆಂಗೆ ಜಿಗಿತು ಗಾಡಿ? ಓ ಸ್ವಲ್ಪ ಗ್ಯಾಪಲ್ಲೇ ಹೋಗೋಣ ಗುರು. ಬ್ಯಾಕ್ ಬ್ರೇಕೇ ಹಿಡ್ಕೊಂಡು ಹೋಗಬೇಕು. ಗಾಡಿ ಸ್ಟಾರ್ಟ್ ಮಾಡೋಣ, ಬ್ಯಾಕ್ ಬ್ರೇಕಲ್ಲಿ ಫ್ರಂಟ್ ಬ್ರೇಕಲ್ಲಿ ಹೋಗೋಣ ಸ್ವಲ್ಪ. ಓಕೆ ಚಲೋ ಅಂತ ಅಲ್ಲಲ್ಲಿ ಹೋದರೆ ಅದಾಗಲ್ಲ. ಫನ್ನಾಗಿತ್ತು. ಈಗ ಇನ್ನೊಂದೆಲ್ಲೋ ಹೋಗ್ತಾಯಿದ್ದೀವಿ, ಅದು ಇದೇ ಥರ ಆಫ್ ರೋಡಿಂಗ್ ಇದೆ. ಯಾಕೆ ಏನಾಯಿತು ಹಾಂ ಗಾಡಿ ರೈಟ್ ಬಿತ್ತ ಗಾಡಿ ಅದು? ಹಾಂ ಹೌದು, ಸ್ವಲ್ಪ ಬೆಂಡಾಗಿದೆ, ಸ್ವಲ್ಪ ಈ ಸೈಡ್ ಬಂದಿದೆ. ಹ್ಯಾಂಡಲ್ ಬೆಂಡಾಗೈತೆ. ಹಾಂ ಲೈಟಾಗಿ ಹ್ಯಾಂಡಲ್ ಬೆಂಡಾಗೈತೆ. ಸ್ವಲ್ಪ ರೈಟಿಗೆ ಲೆಫ್ಟಿಗೆ ಇಳಿತಿರ್ಬೇಕು ಗಾಡಿ. ಇಲ್ಲಿ ಆಗುತ್ತೆ, ಸ್ವಲ್ಪ ಓಡಿಸೋ ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು ಅಷ್ಟೇ. ಚಲೋ.